ಪ್ರತಿ 45 ದಿನಕ್ಕೊಮ್ಮೆ ನಾನು ಕಳೆ ಈ ತರ ಬೆಳೆಸಿರ್ತೀನಿ. ಅದನ್ನ ಹೊಡೆದ್ಮೇಲೆ ಕಳೆ ಎಲ್ಲ ಹೊಡೆದ್ಮೇಲೆ ಬ್ರಷ್ ಕಟ್ಟರಲ್ಲಿ ನೋಡಿ ಈ ರೀತಿ ಕಾಣಿಸುತ್ತೆ. ಮತ್ತೆ 45 ದಿನಕ್ಕೆ ಮತ್ತೆ ಹೊಡೆಯೋದು. ಇದರಿಂದ ಏನ್ ಲಾಭ ಅಂದ್ರೆ ಸಾಯಿಲ್ ಕಾರ್ಬನ್ ಫುಲ್ ಡೆವಲಪ್ ಆಗುತ್ತೆ ಭೂಮಿಲಿ. ಆಮೇಲೆ ಸಾಯಿಲ್ pH ಅದು ಡೆವಲಪ್ ಆಗುತ್ತೆ. ಒಂದು ಗಾದೆ ಇರ್ಬೋದು, ಇಂಗು ತೆಂಗು ಎರಡಿದ್ರೆ ಇಂಥ ಮಂಗನೂ ಒಳ್ಳೆ ಅಡಿಗೆ ಮಾಡ್ತಾನಂತ. ಆ ರೀತಿ ನಮ್ಮ ಸಾಯಿಲ್ ಕಾರ್ಬನ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ತೋಟ ಸೂಪರ್ ಆಗಿರುತ್ತೆ. ಬೇರುಗಳಲ್ಲಿ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಶಕ್ತಿ ಬರುತ್ತೆ ಬೇರುಗಳಿಗೆ ಸಾಯಿಲ್ ಕಾರ್ಬನ್ ಇಂಪ್ರೂವ್ಮೆಂಟ್ ಆದರೆ. ನೋಡಿ ಇದು ಸ್ಟಿಲ್ ಮಿಷಿನ್, ಇದು ಮೇಡ್ ಇನ್ ಜರ್ಮನಿ. ಈ ಮಿಷಿನ್ ತುಂಬಾ ಒಳ್ಳೆ ಮಿಷಿನ್ ಇದು. ಬೇರೆಯವರೆಲ್ಲೂ 7,000, 10,000, 15,000, 20,000 ರೂಪಾಯಿ ಮಿಷಿನ್ ಎಲ್ಲ ಬರ್ತವೆ. ಬಟ್ ಅದಕ್ಕೆಲ್ಲ ಹೋಲಿಕೆ ಮಾಡ್ಕೊಂಡ್ರೆ ಈ ಮಿಷಿನ್ ತುಂಬಾ ಬೆಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ಈಗ ಪ್ರೆಸೆಂಟ್ ಇದ್ರ ರೇಟ್ ಬಂದು 34,000 ರೂಪಾಯಿನ ಇದೆ. ಇದು ಮೇಡ್ ಇನ್ ಜರ್ಮನಿ. ಇದು ಒಂದು ದಿನಕ್ಕೆ 1.5 ಎಕರೆ ಹೊಡಿಬಹುದು. ನೋಡಿ ಈ ರೀತಿ ಕಳೆ ಇದ್ರು ಬೇಜಾರಿಲ್ದಿರ 1.5 ಎಕರೆ ಹೊಡಿಬಹುದು. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 6 ಗಂಟೆವರೆಗೂ ಕಂಟಿನ್ಯೂ 12 ಅವರ್ ಹೊಡಿಬಹುದು. ನಮಗೆ ರೆಸ್ಟ್ ಬೇಕಂದ್ರೆ ಮಾತ್ರ ನಾನು ನಿಲ್ಸೋದು. ಇದನ್ನ ಬೆಸ್ಟ್ ಮಿಷಿನ್ ಇದು, ಯಾವುದೇ ಮೇಂಟೆನೆನ್ಸ್ ಫ್ರೀ ಇದು. ಬೇರೆ ಮಿಷಿನ್ಗಳು ಮೈಲೇಜ್ ಕಮ್ಮಿ. ಇದಕ್ಕೆ 12 ಅವರ್ಗೆ ಮ್ಯಾಕ್ಸಿಮಮ್ ಒಂದು 3.5 ಇಂದ 4 ಲೀಟರ್ ಪೆಟ್ರೋಲ್ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಡೆದ್ರೆ. ಬೇರೆ ಮಿಷಿನ್ಗಳು ಆಗಿಲ್ಲ. ಅರ್ಧ ಎಕರೆಗೆ 2 ಲೀಟರ್ 3 ಲೀಟರ್ ಆಗುತ್ತೆ. ಇದು 1.5 ಎಕರೆಗೆ ಒಂದು 3 ಇಂದ 3.5 ಲೀಟರ್ ಆಗುತ್ತೆ ಪೆಟ್ರೋಲ್. ಇದು ನಮಗೆ ಬೇಜಾರಾಗೋದಿಲ್ಲ. ವೆಯ್ಟ್ ಬಂದು ಬರೀ 4ರಿಂದ 4.25 kg ವೆಯ್ಟ್ ಇದೆ. ಇದು ಬೇಜಾರಾಗೋದಿಲ್ಲ ಹೊಡೆಯೋದಕ್ಕೆ. ಇದು ಹೆಂಗೆ ಹೇಳ್ಬೇಕಂದ್ರೆ ಬುಲೆಟ್ ಅಲ್ಲಿ ನಾವು ಒಂದು 500 ಕಿಲೋಮೀಟರ್ ಜರ್ನಿ ಮಾಡೋದಕ್ಕೂ ಚಿಕ್ಕದು ಯಾವ್ದಾದ್ರು ಒಂದು ಮೊಪೆಡ್ ಅಲ್ಲಿ 500 ಕಿಲೋಮೀಟರ್ ಜರ್ನಿ ಮಾಡೋದಕ್ಕೂ ಆ ತರ ವ್ಯತ್ಯಾಸ ಇದು. ನಮ್ಗೆ ಸ್ವಲ್ಪ ಸ್ಟ್ರೈನ್ ಆಗೋದಿಲ್ಲ. ಆಮೇಲೆ ನಾವು ಹೊಡಿತಾ ಇದ್ರೆ ಇನ್ನೂ ಖುಷಿ ಇರುತ್ತೆ. ನಮ್ ಕಳೆ ಹೊಡಿಬೇಕು ಅನ್ನೋ ಒಂದು ಖುಷಿ ಇರುತ್ತೆ. ಈಗ ಆ ರೀತಿ ದಮ್ಮಿದೆ ಈ ಮಿಷನ್ಗೆ. ನೋಡಿ ಅವ್ರನ್ನೇ ಕೇಳ್ತೀನಿ, ನೋಡಿ ಕಾಂಗ್ರೆಸ್ ಕಡೆ ಎಷ್ಟಿದೆ ಅಂತ. ಇಷ್ಟು ಕಳೆ ಇದ್ರು ಒಂದು ದಿನಕ್ಕೆ ಅವರು 1.5 ಎಕರೆ ಹೊಡಿತಾರೆ. ಅವರು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿರೋದು. ನಾಯಕರೇ ಸ್ಟಾಪ್, ಹಲೋ ಸ್ಟಾಪ್. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರಿ? ಸರ್ ಬೆಳಿಗ್ಗೆ 6 ಗಂಟೆಗೆ. ಎಷ್ಟೊತ್ತಿಗೆ ಸ್ಟಾಪ್ ಮಾಡ್ತೀರಾ? ಸಾಯಂಕಾಲ 6 ಗಂಟೆಗೆ. ಹೇಗಿದೆ ಮಿಷಿನ್? ಬಹಳ ಚೆನ್ನಾಗಿದೆ. ಅಲ್ಲಿ ಯಾವ ಮಿಷಿನ್ ಇದು? ಇದು ಸ್ಟಿಲ್ ಸರ್. ನೀವು ಯಾವ ಮಿಷಿನ್ ಯೂಸ್ ಮಾಡಿದೀರಾ? ನಾನು ಉಸ್ಕೋರ್ಣ, ಹೋಂಡಾ, ಓಲೆ ಮೇಕು ಇದೆಲ್ಲ ಯೂಸ್ ಮಾಡಿದ್ದೀನಿ. ಯಾವ್ದು ಬೆಸ್ಟ್ ನಿಮ್ ಪ್ರಕಾರ? ನನ್ಗೆ ಇದು ಸರಿ ಸರ್. ಏನಕ್ಕೆ? ಇದು ಮೈಲೇಜ್ ಚೆನ್ನಾಗಿ ಕೊಡುತ್ತಾ, ಹೆಂಗ್ ಕೊಡುತ್ತೆ? ಖುಷಿ ಇರುತ್ತಾ, ಬೇಗ ಕಟ್ಟ ಇತ್ತಾ, ನಮ್ಗೆ ಏನು ರಿಸ್ಕ್ ಇರಲ್ಲ. ವೆಯ್ಟ್ ಎಷ್ಟಿದೆ? ವೆಯ್ಟ್ 4.5 kg ಇದೆ ಸರ್. ಸೂಪರ್. ಹೊಡಿತಾದ್ರೆ ಬೇಜಾರಾಗೋದಿಲ್ಲ. ಒಂದಿನಕ್ಕೆ ಎಷ್ಟು ಎಕರೆ ಹೊಡಿಬಹುದು? ನಾನು ಹೆಚ್ಚು ಕಮ್ಮಿ ಈಗ 1.5 ಎಕರೆ ಹೊಡತೀನಿ ಸರ್. ಟ್ರಂಚ್ ಇಲ್ದಿದ್ರ, ಈ ಗಿಡ ಯಾವ್ದು ಹುಡ್ಕೊಂಡಿದ್ರ 1.5 ಎಕರೆ ಹೊಡತೀನಿ. 1.5 ಎಕರೆ ಹೊಡಿಬಹುದು. ಅದು ಕಡಿಮೆ ರೇಟ್ ಮಿಷಿನ್ಗಳು ಸರ್. ಇವತ್ತೆಲ್ಲ ಅದು ಹೊಡೆದ್ರೆ ನಾವು ಹೆಂಗೆ ಮಾಡಿದ್ರು ಗುದ್ದಾಡ್ಕೊಂಡು ಇವತ್ತೆಲ್ಲ ಅರ್ಧ ಎಕರೆ ಹೊಡಬಹುದು ಸರ್. ಅರ್ಧ ಎಕರೆ ಹೊಡಿಬಹುದು. ಈಟ್ ಆಗುತ್ತಾ ಅದು? ಅದು ಈಟ್ ಆಗುತ್ತೆ ಸರ್. ಇದು ಈಟ್ ಆಗಲ್ಲ ಸರ್. ಇದು ನನಗೆ ರೆಸ್ಟ್ ಬೇಕು ಅಷ್ಟೇ. ಮಿಷಿನ್ಗೆ ರೆಸ್ಟ್ ಬೇಡ. ಇದು ನನಗೆ ರೆಸ್ಟ್ ಬೇಕು ಅಷ್ಟೇ. ಹೇಗೆ ಮೇಂಟೆನೆನ್ಸ್ ಎಲ್ಲ ಹೇಗೆ? ಬಹಳ ಚೆನ್ನಾಗಿದೆ ಸರ್. ಇದು ಏನ್ ರಿಪೇರಿ ಜಾಸ್ತಿ ಬರುತ್ತಾ? ರಿಪೇರಿ ಏನು ಜಾಸ್ತಿ ಬರುತ್ತೆ. ಬಹಳ ಚೆನ್ನಾಗಿದೆ. ಆಮೇಲೆ ಈ ಮಿಷಿನ್ ನಾನ್ ತಗೊಂಡಿದ್ದು 2020ರಲ್ಲಿ, ಅಂದ್ರೆ 5 ವರ್ಷ ಆಯ್ತು. ಒಳ್ಳೆ ಲೈಫ್ ಕೊಟ್ಟಿದೆ. 2 ಸರಿ ಬಾಳೆಗೆ ಯೂಸ್ ಮಾಡಿದ್ದೀನಿ, 2 ವರ್ಷ ಬಾಳೆಗೆ, 3 ವರ್ಷ ಅಡಿಕೆಗೆ ಯೂಸ್ ಮಾಡಿದ್ದೀನಿ ಇದನ್ನ. ಏನಂದ್ರೆ ಮುಂದ್ಗಡೆಗೆ ಇಲ್ಲಿ ಸ್ವಲ್ಪ ಗ್ರೀಸ್ ಹಾಕೊಬೇಕಷ್ಟೇ. 8 ಅವರ್ಗೆ ಒಂದ್ಸರಿ ಗ್ರೀಸ್ ಹಾಕೊಂಡ್ಬಿಟ್ರೆ ಯಾವ ಪ್ರಾಬ್ಲಮ್ ಬರೋದಿಲ್ಲ. ಆಮೇಲೆ ವೈರ್ ಎಷ್ಟಿರುತ್ತೆ ಒಳಗಡೆ? ಸರ್ ಇದು ವೈರು 5 ಮಾರ್ ಹಾಕಿರ್ತೀನಿ ಸರ್. 5 ಮಾರ್ ಅಂದ್ರೆ ಹತ್ರ ಒಂದು 10 ಮೀಟರ್ ವೈರ್ ಇರುತ್ತೆ ಒಳಗಡೆ. ಒಂದ್ಸರಿ ವೈರ್ ಹಾಕಿದ್ರೆ ಇದು ಒಳಗಡೆ 10 ಮೀಟರ್ ಇರುತ್ತೆ. ಕಡಿಮೆ ಅಂದ್ರೂ ಒಂದು 2 ಎಕರೆ ಹೊಡಿಬಹುದು. ಓಕೆ ಬಾಯ್. ಇವ್ರ ಹೆಸರು ನಾಯಕರು ಅಂತ, ನಾಯಕ ಅಂತ. ತುಂಬಾ ಎಕ್ಸ್ಪೀರಿಯನ್ಸ್ ಮಿಷಿನ್ ಹೊಡೆಯೋದ್ರಲ್ಲಿ. ಅವರು ಒಂದು ಗಾರ್ಡನರ್ ಆಗಿದ್ರು. ಒಂದು ಕಂಪ್ನಿಲಿ ಗಾರ್ಡನರ್ ಕೆಲಸ ಮಾಡ್ತಾರೆ. ಈ ಮಿಷಿನ್ ಎಷ್ಟು ನ್ಯಾಕಲ್ಲಿ ಈಸಿಯಾಗಿ ಆರಾಮಾಗಿ ಯಾವುದೇ ಸ್ಟ್ರೈನ್ ಇಲ್ದಿರ ಹೊಡಿತಾರೆ.